ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು ನಿಮ್ಗೆ ಏನು ರುಚಿ ತೋರಿಸ್ತಿದ್ದೀನಿ ಅಂತಂದರೆ ಮೊಳಕೆ ಕಾಳಿನಿಂದ ಮಾಡಿರುವಂಥ ಹೆಲ್ದಿ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ಸ್ ಆರ್ ಫ್ರೈ. ಇದನ್ನೇನಾದರೂ ನೀವು ರಜೆಯಲ್ಲಿರುವಂತಹ ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ರೆ, ಮಮ್ಮಿ ಇನ್ನೊಂದು ಸಲ ಮಾಡಿಕೊಡು, ಮತ್ತೆ ಅವತ್ತು ಮಾಡಿದ್ದು ಮಾಡು ಅಂತ ಮತ್ತೆ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಬೇಕಾದರೆ ಇದನ್ನು ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ನಬಹುದು. ಅಷ್ಟೊಂದು ರುಚಿಯಾಗಿರುವಂತಹ ಟೇಸ್ಟಿ ಫುಡ್ ಇದು, ಹಾಗೆ ಹೆಲ್ದಿ ಕೂಡ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಸ್ಟವನ್ನು ಹಚ್ಚಿ ಅದರ ಮೇಲೆ ಒಂದು ಪ್ಯಾನನ್ನು ಇಡಬೇಕು. ಆ ಪ್ಯಾನ್ ಸ್ವಲ್ಪ ಬಿಸಿಯಾಗೋವರೆಗೂ ವೇಟ್ ಮಾಡಿ, ನಂತರ ಅದಕ್ಕೆ ಸ್ವಲ್ಪ ನೀವು ಬಳಸುವಂತಹ ಅಡುಗೆ ಎಣ್ಣೆಯನ್ನು ಹಾಕಿ ಆ ಎಣ್ಣೆ ಸ್ವಲ್ಪ ಬಿಸಿಯಾಗೋವರೆಗೂ ಕಾಯಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಬೇಕು. ಅದರೊಂದಿಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಮೆಣಸಿನಕಾಯಿಯನ್ನು ಹಾಕಿ, ಜೊತೆಗೆ ಚಿಕ್ಕದಾಗಿ ತೊಳೆದು ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕಿಬಿಟ್ಟು ಎಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಬೇಯಿಸಬೇಕು. ಜೊತೆಗಿಷ್ಟು ಹಸಿರಾದಂತಹ ಫ್ರೆಶ್ ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸಬೇಕು. ಅದು ಸ್ವಲ್ಪ ರೆಡ್ಡಿಶ್ ಆಗಿ ಬೇಯೋವರೆಗೂ ಕಲಿಸಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಗೆಜ್ಜರಿಯನ್ನು ಕೂಡ ತುರಿದು ಹಾಕಬೇಕು. ಸ್ವಲ್ಪ ಒಂದು ಚಿಕ್ಕದಾದ ಟೊಮೊಟೊವನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕಿ ಚೆನ್ನಾಗಿ ಕಲಿಸಬೇಕು. ನಂತರ ಇದಕ್ಕೆ ಈ ಮೊದಲೇ ಒಂದು ದಿನ ಬೆಳಗ್ಗೆ ಚೆನ್ನಾಗಿ ಆರಿಸಿ ತೊಳೆದಿಟ್ಟಿರುವಂತಹ ನೀರಿನಲ್ಲಿ ನೆನೆಸಿಟ್ಟಿರಬೇಕು. ಒಂದಿನ ಮುಂಚೆ ಹೆಸರು ಮತ್ತು ಮೆಟ್ಟಿಗೆ ಕಾಳು ಈ ರೀತಿ ತೊಳೆದಿಟ್ಟಿರುವಂತಹದನ್ನು ನೀರಲ್ಲೇ ರಾತ್ರಿವರೆಗೂ ಬಿಟ್ಟು, ರಾತ್ರಿ ಅದನ್ನು ಮತ್ತೊಮ್ಮೆ ಚೆನ್ನಾಗಿ 2 ಸಲ ನೀರಲ್ಲಿ ತೊಳೆದುಬಿಟ್ಟು ಬಟ್ಟೆಯಲ್ಲಿ ಕಟ್ಟಿ ಗಟ್ಟಿಯಾಗಿ ಹೊರಗಡೆ ಇಟ್ಟರೆ ಆಗ ಈ ರೀತಿ ಮೊಳಕೆ ಆಗುತ್ತೆ ಫ್ರೆಂಡ್ಸ್. ಅಂತಹ ಮೊಳಕೆ ಕಾಳುಗಳನ್ನು ಇದರಲ್ಲಿ ಒಂದು ಬೌಲ್ ಹಾಕಬೇಕು. ಎಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತೀರಿ. ಈ ಮೊಳಕೆ ಕಾಳು ತುಂಬ ಪ್ರೋಟೀನ್ ಅಂಶಗಳನ್ನು ಹೊಂದಿರೋದ್ರಿಂದ, ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಮಕ್ಕಳ ಹೆಲ್ದಿ ಗ್ರೋತ್ಗೆ ತುಂಬ ಹೆಲ್ಪ್ ಆಗ್ತವೆ. ಜೊತೆಗೆ ಮೈಗ್ರೇಷನ್, ನಿದ್ರಾಹೀನತೆ ಈ ರೀತಿ ಇರುವಂಥವರಿಗೆ ಇದು ತುಂಬ ಒಳ್ಳೆಯದು. ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದರೊಂದಿಗೆ ಈಗಾಗಲೇ ನೀವು ಹಸಿರು ಮೆಣಸಿನಕಾಯಿ ಹಾಕಿರ್ತೀರಿ, ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕಬೇಕು. ಹಾಗೆ ಆ ರುಚಿ ಹೆಚ್ಚಿಸೋ ಸಲುವಾಗಿ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ನಾವಿಲ್ಲಿ ಬಳಸ್ತಾ ಇದ್ದೀನಿ. ಚಾಟ್ ಮಸಾಲವನ್ನು ಕೂಡ ನೀವು ಹಾಕ್ಬೋದು. ಹಾಗೆ ಸ್ವಲ್ಪ ಮಟ್ಟಿಗೆ ಧನಿಯಾ ಪೌಡ್ರನ್ನು ಕೂಡ ಹಾಕಿ. ಈಗ ಹಾಕಿದ ನಂತರ ಅವೆಲ್ಲವೂ ಕಾಳುಗಳಿಗೆ ಚೆನ್ನಾಗಿ ಹಿಡಿದಿಟ್ಕೊಳ್ಳುವಂತೆ ಸ್ವಲ್ಪ 1 ನಿಮಿಷದವರೆಗೆ ಫ್ರೈ ಮಾಡಿ, ಅಲ್ಲಿರುವಂತಹ ಗೆಜ್ಜರಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಕಾಳುಗಳು ಎಲ್ಲವೂ ಕೂಡ ಆ ಮಸಾಲ, ಉಪ್ಪು, ಖಾರವನ್ನು ಹಿಡಿದಿಟ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡಿ, ನಂತರ ಮೊದಲೇ ಹುರಿದು ಇಟ್ಕೊಂಡಿರುವಂತಹ ಶೇಂಗವನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರ ಸಿಪ್ಪೆಯನ್ನೆಲ್ಲ ಬಿಡಿಸ್ಬಿಟ್ಟು ಕ್ರಿಸ್ಪಿಯಾಗಿರ್ತಾವೆ ನೋಡಿ, ಅಂತಹ ಶೇಂಗದ ಕಾಳುಗಳನ್ನು ಅದಕ್ಕೆ ಹಾಕಿ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ಜೊತೆಗೆ ನಿಂಬೆ ಹಣ್ಣನ್ನು ಹಿಂಡ್ಬೋದು ಅಥವಾ ನಿಮ್ಮ ಹತ್ರ ಆಮ್ಚೂರು ಪೌಡರ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಈ ರೀತಿ ಈ ಮೂರನ್ನು ಹಾಕೋದ್ರಿಂದ ಟೇಸ್ಟಿ ರುಚಿ ಬರುತ್ತೆ ಫ್ರೆಂಡ್ಸ್. ಕೊತ್ತಂಬರಿಯ ಘಮ, ಶೇಂಗಾದ ಆ ಮಧ್ಯೆ ಕ್ರಿಸ್ಪಿ ಟೇಸ್ಟ್, ಜೊತೆಗೆ ಖಟ್ಟ ಮೀಠ ಅನ್ನೋ ಥರ ಹುಳಿಯಾಗಿ ನಿಂಬೆ ಹಣ್ಣು ಹಿಂಡೋದ್ರಿಂದ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಈಗ ನಿಮ್ಮ ಸ್ನ್ಯಾಕ್ಸ್ ರೆಡಿ ಇದೆ ಫ್ರೆಂಡ್ಸ್.